ಓಕೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನನ್ನ ಹಿಂದಿನ ವಿಡಿಯೋದಲ್ಲಿ ರೊಟೇಷನಲ್ ಮೋಷನ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಕೆಲವು ಡೆಫಿನೇಷನ್ಸ್ ಅನ್ನು ಹೇಳಿದೆ. ಯಾವ್ಯಾವುದು ಅಂತಂದರೆ ಆಕ್ಸಿಸ್ ಆಫ್ ರೊಟೇಷನ್, ರೇಡಿಯಸ್ ವೆಕ್ಟರ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಮೇಲೆ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳಿ. ಈಗ ಮುಂದಕ್ಕೆ ಹೋಗೋಣ. ಈಗ ಒಂದು ಆಬ್ಜೆಕ್ಟ್ ರೊಟೇಟ್ ಆಗಬೇಕು ಅಂತಂದರೆ ಅದಕ್ಕೆ ಕಂಪಲ್ಸರಿಯಾಗಿ ಆಂಗ್ಯುಲರ್ ವೆಲಾಸಿಟಿ ಇರಲೇಬೇಕು. ಆಮೇಲೆ ಅದು ಯಾವ ಥರ ರೊಟೇಟ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಈ ಲೈನ್ ಬೇಕು. ಈ ಲೈನನ್ನೇ ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರೆಯೋದು. ಸೊ ಇದು ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆಯೋ ಆಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆಯೋ ಅನ್ನೋದಕ್ಕಿಂತ ಮುಖ್ಯವಾಗಿ ಆಕ್ಸಿಸ್ ಅಪ್ವರ್ಡ್ ಇದೆಯೋ ಡೌನ್ವರ್ಡ್ ಇದೆಯೋ ಅನ್ನೋದು ಇಂಪಾರ್ಟೆಂಟು. ಸೊ ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ ಥಂಬ್ ರೂಲ್. ಈಗ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಅಥವಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ, ಅದರ ಜೊತೆಗೆ ಇನ್ನೂ ಒಂದು ವೆಲಾಸಿಟಿ ಇದೆ ಲೀನಿಯರ್ ವೆಲಾಸಿಟಿ ಅಂತ, ಅದನ್ನು ವಿ ಅಂತ ಬರಿತೀನಿ. ಸೊ ಇವಕ್ಕೆಲ್ಲನೂ ನಾವು ಒಂದು ಕನೆಕ್ಷನ್ ಅನ್ನು ಬರೀಬೇಕು, ಒಂದು ರಿಲೇಷನ್ ಅನ್ನು ಬರೀಬೇಕು. ಅದ್ರ ಜೊತೆಗೆ ಇದೇನೋ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ, ಏನು ಹೇಳಿ ನೋಡೋಣ, ಇದನ್ನ ಏನಂತಾರೆ, ಇದನ್ನ ರೇಡಿಯಸ್ ವೆಕ್ಟರ್ ಅಂತ ಕರೀತಾರೆ. ಆ ರೇಡಿಯಸ್ ವೆಕ್ಟರ್ನ ರೋಲ್ ಏನು, ಇವನ್ನೆಲ್ಲ ಕಂಡುಹಿಡಿಬೇಕು. ಸರ್ ಹಾಗಾದ್ರೆ ನೀವು ಇಲ್ಲೇನೋ ಲೀನಿಯರ್ ವೆಲಾಸಿಟಿ ಅಂತ ಹೇಳಿರಲ್ಲ ಸರ್, ಅಂದ್ರೆ ಒಂದು ಆಬ್ಜೆಕ್ಟ್ ತಿರುಗಬೇಕಾದ್ರೆ ಆಂಗ್ಯುಲರ್ ವೆಲಾಸಿಟಿ ಜೊತೆಗೆ ಲೀನಿಯರ್ ವೆಲಾಸಿಟಿನೂ ಇರುತ್ತಾ? ಹೌದಪ್ಪ, ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಬಟ್ ಅದು ಯಾವ ಥರ ಇರುತ್ತೆ, ಯಾವ ಕಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ ಸರ್? ವಾಟ್ ಈಸ್ ದ ಡೈರೆಕ್ಷನ್? ಅದಕ್ಕೂ ಮುಂಚೆ ಆಂಗ್ಯುಲರ್ ವೆಲಾಸಿಟಿಗೂ ಡೈರೆಕ್ಷನ್ ಇದೆಯಾ ಸರ್? ಸರ್ ಆಂಗ್ಯುಲರ್ ವೆಲಾಸಿಟಿ ಸ್ಕೇಲಾರ ವೆಕ್ಟರಾ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಸ್ಕೇಲಾರ ವೆಕ್ಟರಾ? ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡಿರಿ. ಇನ್ನು ಸ್ವಲ್ಪ ಹೊತ್ತಿಗೆ ಅವಕ್ಕೆ ಆನ್ಸರ್ಸ್ ಕೊಡ್ತೀನಿ. ಈಗ ಫಸ್ಟು ಈ ಲೀನಿಯರ್ ವೆಲಾಸಿಟಿ ಕಡೆ ಬರೋಣ. ನೋಡಿ, ನೀವು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ, ಸಣ್ಣದಾಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ. ಯಾವ ತರ ಅಂದ್ರೆ, ಒಂದು ತಟ್ಟೆ ತಗೊಳ್ಳಿ, ಪ್ಲೇಟ್, ಊಟದ ಪ್ಲೇಟು, ಆಯ್ತಾ? ಊಟದ ಪ್ಲೇಟ್ಗೆ ಎಡ್ಜಸ್ ಬೇಡ, ಆಯ್ತಾ? ಬ್ರೇಕ್ಫಾಸ್ಟ್ ಮಾಡ್ತಿಲ್ಲ, ಟಿಫನ್ ಪ್ಲೇಟ್ ಅನ್ನ ತಗೊಳ್ಳಿ, ಎಡ್ಜಸ್ ಇರಬಾರ್ದು. ಅದ್ರ ಮೇಲೆ ಒಂದಷ್ಟು ಅಕ್ಕಿ ಹಾಕಿ, ಗ್ರೈನ್ಸ್, ಯಾವ್ದಾದ್ರು ಗ್ರೈನ್ಸ್, ಅಕ್ಕಿನೇ ಆಗ್ಬೇಕಂತೇನಿಲ್ಲ, ಜೋಳ ಆದ್ರೂ ಆಯ್ತು ಅಥವಾ ರಾಗಿ ಆದ್ರೂ ಆಯ್ತು, ಯಾವ್ದಾದ್ರು ಒಂದು ಗ್ರೈನ್ಸ್ ಅನ್ನ ಹಾಕಿ, ಅಥವಾ ಒಂದಷ್ಟು ಮಾರ್ಬಲ್ಸ್ ಅನ್ನ ಇಡಿ, ತೊಂದರೆ ಇಲ್ಲ. ಈಗ ಪ್ಲೇಟ್ ಅನ್ನ ಜೋರಾಗಿ ತಿರುಗಿಸಿ. ಪ್ಲೇಟ್ ಅನ್ನ ತಿರುಗಿಸಿದಾಗ ಪ್ಲೇಟಿನ ಜೊತೆಗೆ ಮಾರ್ಬಲ್ಸು ತಿರುಗ್ತವೆ ಅಲ್ವಾ? ಅಂದ್ರೆ ಆ ಮಾರ್ಬಲ್ಸು ಅಥವಾ ಗ್ರೈನ್ಸು ಆ ಪ್ಲೇಟ್ಗೆ ಸ್ಟಿಕ್ ಆಗಿದ್ದಾವೆ, ಅಂಟ್ಕೊಂಡಿದ್ದಾವೆ ಅಂತ ಅಂದ್ಕೋಬೇಕು. ಈಚ್ ಅಂಡ್ ಎವ್ರಿ ರೈಸ್ ಪಾರ್ಟಿಕಲ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ದ ಪ್ಲೇಟ್ ಅನ್ನೋ ಥರ, ಆಯ್ತಾ? ಈಗ ಜೋರಾಗಿ ತಿರುಗ್ತಾ ಇದೆ. ಈಗೇನು ಮಾಡಿ, ನೀವು ಸಡನ್ ಆಗಿ ಆ ಪ್ಲೇಟ್ನ ಮಧ್ಯಕ್ಕೆ ಬೆರಳಿಟ್ಬಿಟ್ಟು ನಿಲ್ಲಿಸ್ಬಿಡಿ. ಇದು ಪ್ಲೇಟ್, ಇದು ಪ್ಲೇಟು. ಪ್ಲೇಟಿನ ಮೇಲೆ ಅಕ್ಕಿ ಚೆಲ್ಲಿದ್ದೀರಾ ನೀವು, ಈ ಥರ ಚೆಲ್ಲಿದ್ದೀರಾ, ಆಯ್ತಾ? ಹೀಗೆ ತಿರುಗಿಸ್ಬಿಟ್ರಿ, ಅದು ತಿರುಗ್ತಾ ಇದೆ, ರಭಸವಾಗಿ ತಿರುಗ್ತಾ ಇದೆ. ತಿರುಗಬೇಕಾದ್ರೆ ನೀವೇನಾದ್ರು ಮಾಡಿ ಮಧ್ಯದಲ್ಲಿ ಹಿಂಗೆ ಬೆರಳಿಟ್ಟು ನಿಲ್ಲಿಸಿ. ಇವೆಲ್ಲ ನೀವು ಚಿಕ್ಕವರಿದ್ದಾಗ ಕೆಲವ್ರು ಮಾಡಿರ್ತೀರಾ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಈಗ ಸಡನ್ ಆಗಿ ಹಿಂಗೆ ನಿಲ್ಲಿಸಿದಾಗ ಏನಾಗುತ್ತೆ, ಸುಮ್ಮನೆ ಅಬ್ಸರ್ವ್ ಮಾಡಿ. ಏನಾಗುತ್ತೆ ಗೊತ್ತಾ, ಇದರಲ್ಲೆಲ್ಲ ರೈಸ್ ಎಲ್ಲ ಹೊರಗಡೆ ಚೆಲ್ಲೋಗ್ಬಿಡುತ್ತೆ, ಎಲ್ಲ ಈ ಥರ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತೆ. ಯಾವ ರೈಸ್ ಜಾಸ್ತಿ ಫಾಸ್ಟಾಗಿ ಬರುತ್ತೆ? ರೈಸ್ ವಿಚ್ ಈಸ್ ವೆರಿ ಕ್ಲೋಸ್ ಟು, ಈ ಅಕ್ಕಿ ಕಾಳು ಹತ್ತಿರದಲ್ಲಿರುತ್ತಲ್ಲ, ಈ ಎಡ್ಜಿಗೆ ಹತ್ತಿರದಲ್ಲಿರ್ತಾವಲ್ಲ, ಅವು ತುಂಬ ದೂರ ಚೆಲ್ಬಿಡ್ತವೆ. ಅದೇ ಅಕ್ಕಿ ನಿಯರ್ ಟು ದಿಸ್ ಆಕ್ಸಿಸ್, ಈ ಗ್ರೈನ್ಸ್ ಇರ್ತಾವಲ್ಲ, ಇವೆಲ್ಲ ಆಲ್ಮೋಸ್ಟ್ ಅಲ್ಲೇ ಇರ್ತವೆ. ಅಂದ್ರೆ ಇಲ್ಲಿ ತಿರುಗಬೇಕಾದ್ರೆ ಈಚ್ ಅಂಡ್ ಎವ್ರಿ ಗ್ರೈನ್ ಹ್ಯಾಡ್ ಸಮ್ ವೆಲಾಸಿಟಿ, ದಟ್ ಈಸ್ ಲೀನಿಯರ್ ವೆಲಾಸಿಟಿ. ಆಮೇಲೆ ಆ ವೆಲಾಸಿಟಿ ಯಾವಾಗ್ಲೂ ಆ ಪಾಯಿಂಟ್ ಅಲ್ಲಿ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ನೋಡಿ, ಈಗ ತಿರುಗ್ತಾ ಇದ್ದಾಗ, ಈಗ ಒಂದು ರಿಜಿಡ್ ಬಾಡಿ ಇದೆ, ಇದು ತಿರುಗ್ತಾ ಇದ್ದಾಗ ಇಲ್ಲಿ ಒಂದು ಗ್ರೈನ್ ಇತ್ತು ಅಂದ್ಕೊಳ್ಳಿ, ಇದು ಹೀಗೆ ಸರ್ಕ್ಯುಲರ್ ಪಾತ್ ಅಲ್ಲಿ ತಿರುಗ್ತಾ ಇರುತ್ತೆ. ಆಂಗ್ಯುಲರ್ ವೆಲಾಸಿಟಿ ಸೇಮ್ ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಅದು ಬೈ ಚಾನ್ಸ್ ನಿಲ್ಸಿದ್ರೆ, ಈ ಪಾಯಿಂಟ್ ಅಲ್ಲಿ ಇದ್ರೆ ಹಿಂಗೆ ಹೊರಗಡೆ ಬರುತ್ತೆ. ಬೈ ಚಾನ್ಸ್ ಇಲ್ಲಿದ್ದಾಗ ನೀವು ಪ್ಲೇಟ್ ಅನ್ನು ನಿಲ್ಸಿದ್ರೆ ಹಿಂಗೆ ಹೊರಗಡೆ ಬರುತ್ತೆ. ಬೈ ಚಾನ್ಸ್ ಇಲ್ಲಿದ್ದಾಗ ನಿಲ್ಸಿದ್ರೆ ಹಿಂಗೆ ಹೊರಗಡೆ ಬರುತ್ತೆ. ಬೈ ಚಾನ್ಸ್ ಇಲ್ಲಿದ್ದಾಗ ನಿಲ್ಸಿದ್ರೆ ಹಿಂಗೆ ಹೊರಗಡೆ ಬರುತ್ತೆ. ನೋಡಿ, ಈ ಆರೋ ಮಾರ್ಕ್ಗಳನ್ನು ನೋಡಿ, ದೇ ಆರ್ ನಥಿಂಗ್ ಬಟ್ ಟ್ಯಾಂಜೆಂಟ್. ದಟ್ ಮೀನ್ಸ್ ದ ಲೀನಿಯರ್ ವೆಲಾಸಿಟಿ ವಾಟ್ ಎವರ್ ದಟ್ ಪಾರ್ಟಿಕಲ್ ಹ್ಯಾಡ್ ಈಸ್ ಆಕ್ಟಿಂಗ್ ಇನ್ ದ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್. ದೇರ್ಫೋರ್ ವಿ ಕಾಲ್ ಇಟ್ ಆಸ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ನೀವು ರೊಟೇಷನಲ್ ಮೋಷನ್ಗೆ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀರಾ. ಇನ್ನೊಂದು 2-3 ಎಕ್ಸಾಂಪಲ್ಸ್ ಅನ್ನ ಕನ್ಸಿಡರ್ ಮಾಡಿ. ಯಾವ್ಯಾವುದು? ಈ ಸರ್ಕಸ್ ಅಲ್ಲಿ ಜೈಂಟ್ ವೀಲ್ ಅಂತ ಇರುತ್ತೆ, ಆಯ್ತಾ? ಆಮೇಲೆ ಟೋರಾ ಅಂತ ಇರುತ್ತೆ, ಮೆರಿ ಗೋ ರೌಂಡ್ ಅಂತ ಇರುತ್ತೆ. ಸರ್ಕಸ್ಗಳೆಲ್ಲ ಹಾಕಿರ್ತಾರೆ. ಮೆರಿ ಗೋ ರೌಂಡ್ ಅಂದ್ರೆ ಕುದುರೆ ಇರ್ತವೆ, ಕುದುರೆ ಮೇಲೆ ಕೂತ್ಕೊಂಡಿರ್ತೀರಾ, ಆಯ್ತಾ? ಆಮೇಲೆ ಅದು ಜೋರ ತಿರುಗಬೇಕಾದ್ರೆ ಕುದುರೆ ಹ್ಯಾಂಗ್ ಮಾಡಿರ್ತಾರಲ್ಲ, ಅದು ಕುದುರೆ ಸಮೇತ ಹೀಗೆ ಬೆಂಡ್ ಆಗ್ತಾ ಹೋಗುತ್ತೆ. ಅಲ್ಲಿ ತಿರುಗಬೇಕಾದ್ರೆ ನೀವು ಯು ಆರ್ ಗೋಯಿಂಗ್ ಅಲಾಂಗ್ ವಿತ್ ದ ಡಿಸ್ಕ್. ಈವನ್ ಈ ಪಾರ್ಕ್ಗಳಲ್ಲಿ ಆಟ ಆಡ್ಲಿಕ್ಕೆ ಹಾಕಿರ್ತಾರೆ ನೋಡಿ, ಚಿಕ್ಕದಾಗ ಒಂದು ವೀಲ್ ಹಾಕಿರ್ತಾರೆ ನೋಡಿ, ಅದು ಕೂಡ ಏನೋ ಟೋರಾನೇ ಅಥವಾ ಇಟ್ ಈಸ್ ಸಮಥಿಂಗ್ ಲೈಕ್ ಮೆರಿ ಗೋ ರೌಂಡೇ. ಅಲ್ಲಿ ತಿರುಗಬೇಕಾದ್ರೆ ನಿಮಗೆ ಒಂದು ವೆಲಾಸಿಟಿ ಇರುತ್ತೆ, 2 ವೆಲಾಸಿಟಿ ಇರುತ್ತೆ. ಒಂದು ಆಂಗ್ಯುಲರ್ ವೆಲಾಸಿಟಿ, ಇನ್ನೊಂದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಈ ವೀಲ್ ತಿರುಗ್ತಿರ್ಬೇಕಾದ್ರೆ ಸೆಂಟ್ರ್ ಹತ್ರ ನಿಂತ್ಕೊಂಡ್ರೆ, ಕಂಬ ಇರುತ್ತಲ್ಲ, ಕಂಬದ ಹತ್ರ ನಿಂತ್ಕೊಂಡ್ರೆ ನಿಮಗೆ
ಅಂಥ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇರೋದಿಲ್ಲ. ಅದೇ ಎಡ್ಜಿಗೆ ಬಂದು ನಿಂತ್ಕೊಂಡಿರ್ತೀರಾ, ಸಡನ್ನಾಗಿ ಏನಾದ್ರು ಜಂಪ್ ಮಾಡಿರಿ ಅಂದ್ಕೊಳ್ಳಿ, ಜಂಪ್ ಮಾಡಿದಾಗ ಒಂದಷ್ಟು ದೂರ ಓಡೋಗ್ತೀರಾ. ದಯವಿಟ್ಟು ಇದನ್ನು ಟ್ರೈ ಮಾಡಬೇಡಿ. ಸುಮ್ಮನೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಜಸ್ಟ್ ಟ್ರೈ ಟು ರಿಕಾಲ್. ದಟ್ ಮೀನ್ಸ್ ವೆನ್ ಎವರ್ ಅ ಪಾರ್ಟಿಕಲ್ ಈಸ್ ಇನ್ rotational motion, it has velocity that is called tangential velocity. So rotating particle on the body has two velocities, angular velocity and linear velocity. ಆಮೇಲೆ ಈ ಒಮೆಗಾಗೂ ವಿಗೂ ರಿಲೇಷನ್ ಆಮೇಲೆ ಕಂಡುಹಿಡಿಯೋಣ. ಈಗ ಒಂದು ಬೇಸಿಕ್ ಕ್ವಶನ್ ರೈಸ್ ಮಾಡಿದ್ದೆ ನೋಡಿ ಅವಾಗಲೇ, ಏನಂತ ಸರ್ ಆಂಗ್ಯುಲರ್ ವೆಲಾಸಿಟಿ ವೆಕ್ಟರ ಸ್ಕೇಲರ ಸರ್, ಆಮೇಲೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಸ್ಕೇಲರ ವೆಕ್ಟರ ಸರ್, ಈ ಥರ ಒಂದಷ್ಟು ಕ್ವಶನ್ಸ್ ಅನ್ನು ಕೇಳಬೇಕು. ಅಂದರೆ ವೆದರ್ ರೊಟೇಷನಲ್ ಪ್ಯಾರಾಮೀಟರ್ಸ್ ಆರ್ ಸ್ಕೇಲಾರ್ಸ್ ಆರ್ ವೆಕ್ಟರ್ಸ್, ಇದು ಒಂದು ಬೇಸಿಕ್ ಕ್ವಶನ್. ಇಲ್ಲಿ ಆನ್ಸರು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ. ಆ್ಯಕ್ಚುಲಿ ಕೆಲವೊಂದು ಆಂಗ್ಯುಲರ್ ಕ್ವಾಂಟಿಟೀಸು ವೆಕ್ಟರ್ಸೇ. ಈಗ ಫಾರ್ ಎಕ್ಸಾಂಪಲ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಅ ವೆಕ್ಟರ್, ಆಂಗ್ಯುಲರ್ ಆಕ್ಸಿಲರೇಷನ್ ಅಂತ ಬರುತ್ತೆ, ಮುಂದೆ ಅದನ್ನು ಆಮೇಲೆ ಹೇಳ್ತೀನಿ. ಲೀನಿಯರ್ ಮೂಮೆಂಟಲ್ಲಿ ಏನೇನು ಬರ್ತವೋ ಅವೆಲ್ಲ ಇಲ್ಲಿ ಬರ್ತವೆ. ಲೀನಿಯರ್ ಮೋಷನಲ್ಲಿ ನೋಡ್ರಪ್ಪ ವೆಲಾಸಿಟಿ ಅಂದೆ, ಇಲ್ಲೂ ವೆಲಾಸಿಟಿ ಅಂದೆ. ಲೀನಿಯರ್ ಮೋಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದೆ, ಇಲ್ಲೂ ಡಿಸ್ಪ್ಲೇಸ್ಮೆಂಟ್ ಅಂದೆ. ಬಟ್ ಹೆಸರು ಮಾತ್ರ ಬೇರೆ ಇಟ್ಟೆ. ಏನಂತ ಇಟ್ಟೆ ಹೇಳಿ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ. ಹೌದಲ್ವಾ? ನೀವು ಫಾಲೋ ಮಾಡ್ತಾ ಇದ್ದೀರಾ ಬಿಡಿ, ಚೆನ್ನಾಗೇ ಫಾಲೋ ಮಾಡ್ತಾ ಇದ್ದೀರಾ, ಫುಲ್ ಇನ್ವಾಲ್ವ್ ಆಗಿರಾ. ಐ ಬಿಲೀವ್, ಐ ನೋ ಯು ಆರ್ ಫಾಲೋಯಿಂಗ್. ಸೊ ಲೀನಿಯರ್ ಮೋಷನ್ಗೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟು, ರೊಟೇಷನಲ್ ಮೋಷನ್ಗೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಹಾಗೇನೆ ಅಲ್ಲಿ ಲೀನಿಯರ್ ಆಕ್ಸಿಲರೇಷನ್ನು, ಇಲ್ಲಿ ಆಂಗ್ಯುಲರ್ ಆಕ್ಸಿಲರೇಷನ್. ಹಾಗೇನೆ ಅಲ್ಲಿ ಲೀನಿಯರ್ ಮೊಮೆಂಟಮ್, ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್. ಈ ಥರ ಸಾಕಷ್ಟು ಬರ್ತವೆ, ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಚಾಪ್ಟರ್ ಸ್ವಲ್ಪ ಲೆಂತಿ ಇದೆ, ಇದು ಕೂಡ ಸ್ವಲ್ಪ ಲೆಂತಿ ಚಾಪ್ಟರ್. ಇದರಲ್ಲಿ ಸಾಕಷ್ಟು ಬರ್ತವೆ. ಇನ್ನು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಬರುತ್ತೆ, ಆಮೇಲೆ ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ ಅಂತ ಬರುತ್ತೆ, ಲಾಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಬರುತ್ತೆ, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ. ಇವನ್ನೆಲ್ಲ ಒಂದೊಂದಾಗಿ ಸೆಂಟರ್ ಆಫ್ ಮಾಸ್ ಅಂತ ಬರುತ್ತೆ. ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಒನ್ ಬೈ ಒನ್ ಇನ್ ಡೀಟೇಲ್. ಬಟ್ ಡಿಯರ್ ಸ್ಟೂಡೆಂಟ್ಸ್, you people, I hope you are enjoying my video lectures, but please share all these with your friends and also pass your comments. ನಿಮ್ಮ ಕಾಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಕಾಮೆಂಟ್ಸನ್ನು ನನಗೆ ಕೊಡ್ತಾ ಹೋಗಿ. ಯಾಕೆ ಅಂತಂದರೆ ಆ ಕಾಮೆಂಟ್ಸನ್ನು ನೋಡಿಕೊಂಡು ನನ್ನ ಸ್ಟೈಲ್ ಆಫ್ ಟೀಚಿಂಗನ್ನು ಇಂಪ್ರೂವೈಸ್ ಮಾಡ್ಕೋತೀನಿ. ಆಮೇಲೆ ನಿಮಗೇನು ಬೇಕೋ ಅದನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ನೇ ನನ್ನ ಸ್ಯಾಟಿಸ್ಫ್ಯಾಕ್ಷನು. ಇದರ ಇಂಟೆನ್ಷನ್ನೇ ನಿಮ್ಮನ್ನು ನಾನು ಒಂದು 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 ಹೈಯರ್ ಲೆವೆಲ್ಗೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮನ್ನು ಹೈಯರ್ ಲೆವೆಲ್ಗೆ ಕರ್ಕೊಂಡು ಹೋಗೋದೇ ನನ್ನ ಇಂಟೆನ್ಷನ್ನು. ಆಮೇಲೆ ನೀವೇನು ಅಂದ್ಕೋಬೇಡಿ, ಅಯ್ಯೋ ನನಗೇನು ಅರ್ಥ ಆಗ್ತಾ ಇಲ್ಲ, ಅದೇನೋ ಟಫು, CET ನೀಟು ಏನಿಲ್ಲ. ನನ್ನ ವೀಡಿಯೋ ಲೆಕ್ಚರ್ಸನ್ನು ಕೇರ್ಫುಲ್ಲಾಗಿ ಫಾಲೋ ಮಾಡಿ, ನಲ್ಲಿ ಕೊಡುವಂಥ ಎಕ್ಸಾಂಪಲ್ಸನ್ನು ಕೇರ್ಫುಲ್ಲಾಗಿ ಫಾಲೋ ಮಾಡಿ, ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ ಇಲ್ಲೇ ಹೇಳಿದೆ, ಟ್ಯಾಂಜೆನ್ಷಿಯಲ್ ವೆಲಾಸಿಟಿಗೆ ಅಕ್ಕಿ ಎಕ್ಸಾಂಪಲ್. ಯಾರು ಬೇಕಾದ್ರೂ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಅಡುಗೆ ಮನೆಗೆ ಹೋಗಿ ಅಮ್ಮ ಬೈತಾರೆ, ಬೈಸ್ಕೊಳ್ಳಿ, ತೊಂದರೆ ಇಲ್ಲ. ಅಮ್ಮ ಒಂಚೂರು ಅಕ್ಕಿ ಕುಡಿಲಿ, ನನಗೆ ನಾನೇನೋ ಎಕ್ಸ್ಪ್ಲೇನ್ ಮಾಡೋಕೆ ನಮ್ಮ ಸರ್ ಹೇಳಿದ್ದಾರೆ ಅಂತ ತಗೋ, ಒಂದು ಪ್ಲೇಟ್ ತಗೋ, ರಿಮ್ ಇರೋದು ಬೇಡ, ಅದ್ರಲ್ಲಿ ಹಾಕ್ಬಿಟ್ಟು ಸೈ ಅಂತ ತಿರುಗಿಸು, ಆಯಿತಾ? ಅಕ್ಕಿ ಎಲ್ಲ ತಿರುಗ್ತಾ ಇರುತ್ತೆ, ಸಡನ್ ನಾನು ನಿಲ್ಲಿಸೋ, ಅಕ್ಕಿ ಎಲ್ಲ ಹೊರಗಡೆ ಬರ್ತವೆ, ಆಮೇಲೆ ಕ್ಲೀನ್ ಮಾಡ್ಪಪ್ಪ ಅಮ್ಮ ಬೈತಾರಿಲ್ಲ ಅಂತಂದರೆ. ಓಕೆ ಬೈ, ಬನ್ನಿ ವಾಪಸ್ ಬನ್ನಿ. ಇವಾಗ ಒಂದು ಬೇಸಿಕ್ ಕ್ವಶನ್ ರೈಸ್ ಮಾಡಿದ್ದೆ, ಏನು ಹೇಳಿ? ವೆದರ್ ಆಂಗ್ಯುಲರ್ ಕ್ವಾಂಟಿಟೀಸ್ ಆರ್ ಸ್ಕೇಲಾರ್ ಆರ್ ವೆಕ್ಟರ್. ಎಸ್, ಫಸ್ಟ್ ಕ್ವಶನ್ಗೆ ಫಸ್ಟ್ ಆನ್ಸರ್ ಏನಪ್ಪ ಅಂತಂದರೆ angular velocity is a vector. This is very important. Angular velocity is a vector and the direction, vector ಅಂದಮೇಲೆ ಡೈರೆಕ್ಷನ್ ಇರಲೇಬೇಕಲ್ವಾ? ಮ್ಯಾಗ್ನಿಟ್ಯೂಡ್ ಆಲ್ರೆಡಿ ಗೊತ್ತಾಗಿದೆ ಸರ್ ನಮಗೆ, ಇಟ್ ಈಸ್ ನಥಿಂಗ್ ಬಟ್ d theta by dt ಅಥವಾ theta by t ಅಥವಾ ಡೆಲ್ಟಾ theta by ಡೆಲ್ಟಾ t ಇವೆಲ್ಲ ಗೊತ್ತಾಗಿದೆ ಸರ್. ಡೈರೆಕ್ಷನ್ ಸರ್, ಯಾಕಂದರೆ ನೀವೇ ಹೇಳಿದಿರೋ ವೆಕ್ಟರ್ ಅಂದಮೇಲೆ ಅದಕ್ಕೆ ಡೈರೆಕ್ಷನ್ ಇರಲೇಬೇಕು ಅಂತ. ಹೌದಪ್ಪ, ಡೈರೆಕ್ಷನ್ ಇದೆ. ಏನು ಸರ್ ಡೈರೆಕ್ಷನು? ಆಲ್ವೇಸ್ ಆಂಗ್ಯುಲರ್ ವೆಲಾಸಿಟಿ ಆಕ್ಟ್ಸ್ ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಆಕ್ಸಿಸ್ ಆಫ್ ರೊಟೇಷನ್ ಯಾವ ಕಡೆಗೆ ಇದೆಯೋ ಆ ಕಡೆಗೆ ಆಂಗ್ಯುಲರ್ ವೆಲಾಸಿಟಿ ಇರುತ್ತೆ. ಆಮೇಲೆ ಆಕ್ಸಿಸ್ ಆಫ್ ರೊಟೇಷನ್ ಡೈರೆಕ್ಷನ್ ಕಂಡುಹಿಡಿಯಲಿಕ್ಕೆ ಅಲ್ಲೇ ಒಂದು ರೂಲ್ ಹೇಳ್ಕೊಟ್ಟಿದ್ದೀನಲ್ವಾ, ಥಂಬ್ ರೂಲ್ ಅಂತ. ಇಲ್ಲಿ ಒಮೆಗಾನ ಥಂಬ್ ರೂಲಿಂದನೇ ಕಂಡುಹಿಡಿಬಹುದು. ಇಫ್ ಎ ಬಾಡಿ ಈಸ್ ರೊಟೇಟಿಂಗ್ ಲೈಕ್ ದಿಸ್, ಆಂಗ್ಯುಲರ್ ವೆಲಾಸಿಟಿ ಇಸ್ ಅಪ್ವರ್ಡ್. ಇಫ್ ಎ ಬಾಡಿ ಈಸ್ ರೊಟೇಟಿಂಗ್ ಲೈಕ್ ದಿಸ್, ಆಂಗ್ಯುಲರ್ ವೆಲಾಸಿಟಿ ಇಸ್ ಡೌನ್ವರ್ಡ್. ಇಫ್ ಬಾಡಿ ಈಸ್ ರೊಟೇಟಿಂಗ್ ಲೈಕ್ ದಿಸ್, ಆಂಗ್ಯುಲರ್ ವೆಲಾಸಿಟಿ ಇಸ್ ಫ್ರಂಟ್ವರ್ಡ್. ಇಫ್ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್, ಇಟ್ ಈಸ್ ಬ್ಯಾಕ್ವರ್ಡ್. ನಿಮ್ಮ ಬಲಗೈ ಅಷ್ಟೇನೆ, ಬಲಗೈಯನ್ನು ಹಿಡಿರಿ, ಮುಷ್ಟಿ ಹಿಡಿರಿ, ನೋಡಿ ಈ 4 ಬೆರಳುಗಳ ಫಿಂಗರು ಡೈರೆಕ್ಷನ್ ಆಫ್ ರೊಟೇಷನ್ ಅನ್ನು ಹೇಳಿದರೆ, ನಿಮ್ಮ ಹೆಬ್ಬೆರಳು ಥಂಬ್ ಆಕ್ಸಿಸ್ ಅನ್ನು ಹೇಳುತ್ತೆ, ಜೊತೆಗೆ ಒಮೆಗಾ ಆಂಗ್ಯುಲರ್ ವೆಲಾಸಿಟಿಯನ್ನು ಹೇಳುತ್ತೆ. ಆಮೇಲೆ ಇಲ್ಲಿ ನಾರ್ಮಲಿ ಒಮೆಗಾನ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ತಗೋತೀವಿ. ಪಾಸಿಟಿವ್ ಅಂದರೆ ಏನು? ಇಫ್ ದ ರೊಟೇಷನ್ ಈಸ್ ಇನ್ ದಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅದನ್ನು ಕೌಂಟರ್ ಕ್ಲಾಕ್ ವೈಸ್ ಅಂತ ಕೂಡ ಕರೀತಾರೆ. ನೆಗೆಟಿವ್ ಯಾವಾಗ? ಇದು ರೊಟೇಷನ್
rotation is in clockwise direction. ಅದಕ್ಕೆ ಈ ರಜನಿಕಾಂತ್ ಹಾಲಿಡೇ ಬುಕ್ಕಲ್ಲಿ ಒಂದು ತಮಾಷೆಗೆ ಒಂದು ಸೆಂಟೆನ್ಸ್ ಹೇಳ್ತಾರೆ, ಕ್ಲಾಕ್ಸ್ ಆರ್ ನೆಗೆಟಿವ್ ಅಂತ. ಕ್ಲಾಕ್ಸ್ ಆರ್ ನೆಗೆಟಿವ್ ಅಂದರೆ ಏನು? ಕ್ಲಾಕ್ ರೊಟೇಷನ್ ಈಸ್ ನೆಗೆಟಿವ್. ಆಮೇಲೆ ನಮಗೆ ಕಾಮನ್ ಮ್ಯಾನ್ಗೆ, ನಿಮಗೂ ಅಷ್ಟೇ ವಿದ್ಯಾರ್ಥಿಗಳಿಗೆ, ಕ್ಲಾಕ್ಸ್ ಆರ್ ನೆಗೆಟಿವ್ ಎಸ್ಪೆಷಲಿ ವೆನ್ ಇಟ್ ಈಸ್ ರನ್ನಿಂಗ್ ಸ್ಲೋ, ವೆನ್ ದ ಕ್ಲಾಸ್ ಈಸ್ ಬೋರಿಂಗ್, ವೆನ್ ಇಟ್ಸ್ ಅಲಾರಾಮ್ ರ್ಯಾಂಕ್ಸ್. ಬೆಳಿಗ್ಗೆ ಅಷ್ಟೊತ್ತಿಗೆ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತೀರ, ಅಪ್ಪ ಬೈತಾರೆ ಅಮ್ಮ ಬೈತಾರೆ ಅಂತ ಅಲಾರಾಮ್ ಇಟ್ಕೊಂಡಿರ್ತೀರ, ಒಳ್ಳೆ ಬೆಚ್ಚನೆ ನಿದ್ದೆ, ಸಕ್ಕರೆ ನಿದ್ದೆ, ಸಿಹಿ ನಿದ್ದೆ ಬರ್ತಾ ಇರುತ್ತೆ, ಅಲಾರಾಮ್ ಹೊಡ್ಕೊಂಡ್ಬಿಡುತ್ತೆ. ಅಯ್ಯೋ ಯಾಕಾರು ಹೊಡ್ಕೋತಪ್ಪ ಅಂತ ಅನ್ಸೋದಿಲ್ವಾ? ಅವಾಗ ಅಲಾರಾಮ್ ಮೇಲೆ ಸಿಟ್ಟು ಬರಲ್ವಾ? ಅಂದರೆ ನೆಗೆಟಿವ್ ಫೀಲಿಂಗ್ ಬರಲ್ವಾ? ಆ ಥರ ಅಲ್ಲಿ ಹೇಳಿರೋದು. ಬಟ್ ಅದಕ್ಕೂ ಇದಕ್ಕೂ ಇಲ್ಲ, ಇಟ್ಸ್ ಎ ಲೈಟರ್ ಸೈಡ್ ಅಷ್ಟೇ, ತಮಾಷೆ ಅಷ್ಟೇ. ಆ ಕ್ಲಾಕ್ಸ್ ಆರ್ ನೆಗೆಟಿವ್ ಅಂತ. ಬಟ್ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಕ್ಲಾಕ್ಸ್ ಆರ್ ನೆಗೆಟಿವ್ ಅಂದರೆ ಏನು? ಕ್ಲಾಕ್ ವೈಸ್ ರೊಟೇಷನ್ ಒಮೆಗಾ ಇಸ್ ನೆಗೆಟಿವ್, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಒಮೆಗಾ ಈಸ್ ಪಾಸಿಟಿವ್. ಗೊತ್ತಾಯ್ತಲ್ವಾ? ಸೊ ಫಸ್ಟ್ ಆನ್ಸರು ಒಮೆಗಾ ಈಸ್ ಎ ವೆಕ್ಟರ್. ಇಲ್ಲಿ ನನ್ನ ಕ್ವಶನ್ ಏನು? ವೆದರ್ ಆಂಗ್ಯುಲರ್ ಕ್ವಾಂಟಿಟೀಸ್ ಆರ್ ವೆಕ್ಟರ್ ಆರ್ ಸ್ಕೇಲಾರ್ ಅಂತ. ಅದಕ್ಕೆ 3 ಆನ್ಸರ್ಸ್ ಇದೆ. ಮೊದಲನೇ ಆನ್ಸರು ಒಮೆಗಾ ಈಸ್ ವೆಕ್ಟರ್. ಎರಡನೇ ಆನ್ಸರು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸ್ಕೇಲಾರ್. ಇದೇನು ಸರ್ ಇದು? ವೆಲಾಸಿಟಿನಲ್ಲಿ ನಮಗೆ ಗೊತ್ತು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್, ದೇರ್ಫೋರ್ ವೆಲಾಸಿಟಿ ಈಸ್ ಆಲ್ಸೋ ಎ ವೆಕ್ಟರ್ ಅಂತ ನೀವು ಹೇಳಿದ್ರಿ. ಹಾಗಾದರೆ ಇಲ್ಲಿ ಒಮೆಗಾ ವೆಕ್ಟರ್ ಆದಮೇಲೆ ಥೀಟಾ ವೆಕ್ಟರ್ ಆಗಬೇಕಲ್ವಾ ಸರ್? ಥೀಟಾ ವೆಕ್ಟರ್ ಆಗಬೇಕಲ್ವಾ ಸರ್? ಬಟ್ ಇಲ್ಲಿ ನೋಡಿದರೆ ನೀವೇನೋ ವೆಕ್ಟರ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಎಸ್, ಇದಕ್ಕೇನೆ ನಾನು ಸ್ವಲ್ಪ ಈ ಚಾಪ್ಟರ್ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ ಅಂತ ಹೇಳಿದ್ದು. ನೋಡಿ, ಈ ಥರದ್ದೆಲ್ಲ ನಾರ್ಮಲಿ ಎಲ್ಲೂ ಹೇಳೋದಿಲ್ಲ, ಸುಮ್ಮನೆ ಹೇಳ್ಬಿಡ್ತಾರೆ ಥೀಟಾ ಈ ಸ್ಕೇಲಾರ್ ಅಂದ್ಬಿಡ್ತಾರೆ. ಯಾಕೆ ಸ್ಕೇಲಾರ್ ಸರ್? ಇದನ್ನೇನೆ ಯಾವಾಗಲೂ ನಾವು ವೈ ಅಂತ ಕೇಳಬೇಕು, ಹೌ ಅಂತ ಹೇಳಬೇಕು, ವೆನ್ ಅಂತ ಕೇಳಬೇಕು, ಕ್ವಶನನ್ನು ಕೇಳಿ ಕಲಿಬೇಕು, ಆಯಿತಾ? ಸೊ ಥೀಟಾ ಈ ಸ್ಕೇಲಾರ್ ಹೆಂಗೆ ಸರ್, ಹೆಂಗೆ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ, 2 ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ನೋಡಿ, ಇದೊಂದು ಪುಸ್ತಕ ಆಯಿತಾ? ಈಗ ನಿಮ್ಮ ಕಡೆಗೆ ಇದೇನೋ ಒಂದು ಕಲರ್ ಪೇಜು ಫೇಸ್ ಆಗಿದೆ, ಆಯಿತಾ? ಈ ಬುಕ್ಕನ್ನು ನಾನು ಮೊದಲಿಗೆ ಫ್ರಂಟಿಗೆ ಬೆಂಡ್ ಮಾಡ್ತೀನಿ. ಅಂದರೆ ಐ ಆಮ್ ರೊಟೇಟಿಂಗ್ ಥ್ರೂ 90 ಡಿಗ್ರಿ. ಹಿಂಗಿದ್ದು 90 ಡಿಗ್ರಿ ತಿರುಗಿಸ್ತೆ, ಫ್ರಂಟಿಗೆ ತಿರುಗಿಸಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ತಿರುಗಿಸಿದಂಗೆ ಫ್ರಂಟಿಗೆ. ಆಮೇಲೆ ಇದನ್ನು ರೈಟಿಗೆ ತಿರುಗಿಸ್ತೀನಿ, ಅಂದರೆ ಬಲಕ್ಕೆ ತಿರುಗಿಸ್ತೀನಿ. ಈಗ ಬುಕ್ ಯಾವ ಥರ ಇದೆ? ಈ ಓಪನ್ ಮಾಡೋ ಸೈಡು ನಿಮ್ಮ ಕಡೆಗಿದೆ, ಈ ಪೇಜಸ್ ಎಲ್ಲ ನಿಮ್ಮ ಕಡೆ ಬರೋ ಥರ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನು ನೀವು ಬೇಕಾದ್ರೆ ಮನೆಯಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ. ಫಸ್ಟ್ ಪುಸ್ತಕನ ಫ್ರಂಟಿಗೆ ನಿಮ್ಮ ಕಡೆ ತಿರುಗಿಸ್ತೆ, ಆಮೇಲೆ ಬಲಗಡೆ ತಿರುಗಿಸ್ತೆ, ಆಯಿತಾ? ಫ್ರಂಟ್ ಆ್ಯಂಡ್ ರೈಟ್. ಈಗ ಈ ಥರ ಓರಿಯೆಂಟ್ ಆಗಿದೆ, ಫ್ರಂಟ್ ಆ್ಯಂಡ್ ರೈಟ್. ಅದೇ ಪುಸ್ತಕನ ಇವಾಗ ನೆಕ್ಸ್ಟ್ ನಾನೇನು ಮಾಡ್ತೀನಿ? ಫಸ್ಟು ರೈಟ್ ಆಮೇಲೆ ಫ್ರಂಟ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅವಾಗ ಏನು ಮಾಡಿದೆ ನಾನು? ಫ್ರಂಟ್ ಆ್ಯಂಡ್ ರೈಟ್. ಇವಾಗ ರೈಟ್ ಆ್ಯಂಡ್ ಫ್ರಂಟ್. ಎರಡೂ ಕೇಸಲ್ಲಿ ಒಂದೇ ಥರ ಇದೆಯೇನಪ್ಪ ಬುಕ್ಕು? ಮೊದಲನೇ ಕೇಸಲ್ಲಿ ಹಿಂಗಿತ್ತು, ಆಯಿತಾ? ನೆಕ್ಸ್ಟ್ ಕೇಸಲ್ಲಿ ರೈಟ್ ಆ್ಯಂಡ್ ಫ್ರಂಟ್ ತಿರುಗಿಸಿ ನೋಡಿ, ಈ ಫೇಸ್ ಬರ್ತಾ ಇದೆ. ಅಂದರೆ ನಿಮ್ಮ ರೊಟೇಷನಲ್ ಆಪರೇಷನ್ಸನ್ನು ರಿವರ್ಸ್ ಮಾಡಿದರೆ ಸೇಮ್ ಥೀಟಾ ಬರೋದಿಲ್ಲ, ಸೇಮ್ ರಿಸಲ್ಟ್ ಬರೋದಿಲ್ಲ. ಅಂದರೆ ನಿಮ್ಮ ರೊಟೇಷನಲ್ ಆ್ಯಂಗಲ್ಸನ್ನು ವೆಕ್ಟೋರಿಯಲಿ ಆ್ಯಡ್ ಮಾಡಿದರೆ ಸೇಮ್ ಆನ್ಸರ್ ಬರೋದಿಲ್ಲ. ಅಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಸ್ ನಾಟ್ ಒಬೇ ವೆಕ್ಟರ್ ಅಡಿಷನ್. ವೆನ್ ಎ ಕ್ವಾಂಟಿಟಿ ಡಸ್ ನಾಟ್ ಒಬೇ ವೆಕ್ಟರ್ ಅಡಿಷನ್, ಯು ಕ್ಯಾನಾಟ್ ಕಾಲ್ ಇಟ್ ಆಸ್ ಎ ವೆಕ್ಟರ್ ಕ್ವಾಂಟಿಟಿ. ನೋಡಿ, ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ನಿಮ್ಮ ಬಲಗೈ ಇದೆಯಲ್ಲ, ಬಲಗೈಯನ್ನು ಹೀಗೆ ತೊಡೆಗೆ ಒತ್ತಿ ಇಟ್ಕೊಳ್ಳಿ. ಈಗ ಇದನ್ನು ಹೀಗೆ ಲಿಫ್ಟ್ ಮಾಡಿ. ಎಷ್ಟು? 90 ಡಿಗ್ರಿ ರೊಟೇಟ್ ಮಾಡಿರಲ್ವಾ? ಮತ್ತೆ ಹೀಗೆ ರೊಟೇಟ್ ಮಾಡಿ. ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿರಲ್ವ? ಮತ್ತೆ ಹೀಗೆ ಬನ್ನಿ. ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿರಲ್ಲ? ಅಯ್ಯೋ, ನಿಮ್ಮ ಕೈ ನೋಡಿ ಹೆಂಗಿದೆ? ಮೊದಲು ಹೀಗಿದ್ದಿದ್ದು ಮತ್ತೆ ತೊಡೆಗೆ ಒತ್ತಿ ಇಟ್ಕೊಂಡಿದ್ದು ಹೀಗೆ ಹೋಗಿ ಹೀಗೆ ಬಂದಿದ್ದಕ್ಕೆ ಈ ಕೈ ಮುಂಭಾಗಕ್ಕೆ ಬಂದಿದೆ. ಸೊ ಮೈ ಹ್ಯಾಂಡ್ ಈಸ್ ನೌ ಫೇಸಿಂಗ್, ಆಯಿತಾ? ಫೇಸಿಂಗ್ ಯು. ಇದು ಒಂದು ರೊಟೇಷನ್. ನಾನು ಏನು ಮಾಡಿದೆ? ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಫಸ್ಟ್ ಯು ಗೋ ಸ್ಟ್ರೈಟ್ ಹಾರಿಜಾಂಟಲಿ, ನೆಕ್ಸ್ಟ್ ಯು ಗೋ ರೈಟ್ ಅಗೈನ್ ಹಾರಿಜಾಂಟಲಿ, ನೌ ಯು ಕಮ್ ಡೌನ್ ಅಗೈನ್ ವರ್ಟಿಕಲಿ. ಸೊ ನೌ ಲುಕ್ ಅಟ್ ದ ಹ್ಯಾಂಡ್. ಈಗ ಇದನ್ನೇ ರಿವರ್ಸ್ ಆಪರೇಷನ್ ಮಾಡಿ. ಈಗ ಮತ್ತೆ ತೊಡೆಗೆ ಕೈಯನ್ನು ಒತ್ತಿ ಇಟ್ಕೊಳ್ಳಿ. ಈಗ ಮುಂದಕ್ಕೆ ತರಬೇಡಿ. ಫಸ್ಟು
ಹೀಗೆ ಹೋಗಿ ರೈಟಿಗೆ ಹೋದ್ರಾ, ಮಾಡಿ ನೀವು ಎಕ್ಸ್ಪೆರಿಮೆಂಟನ್ನು ಮಾಡಿ, ಹೀಗೆ ಹೋದ್ರಾ, ನೆಕ್ಸ್ಟು ಹೀಗೆ ಬನ್ನಿ, ಹೀಗೆ ಬಂದ್ರಾ, ಮತ್ತೆ ಈಗ ಡೌನಿಗೆ ತಗೊಂಡ್ಬನ್ನಿ, ತಗೊಂಡು ಬಂದು ನಿಮ್ಮ ಕೈಯನ್ನು ಎಲ್ಲಿದೆ ನೋಡ್ಕೊಳ್ಳಿ. ನಿಮ್ಮ ಕೈ ಇವಾಗ ಈ ಥರ ಆಗಿದೆ, ಮೊದಲಿಗೆ ಈ ಥರ ಆಗಿತ್ತು, ಈಗ ಈ ಥರ ಆಗಿದೆ. ಮೊದಲನೇದಕ್ಕೂ ಈಗಲಿಗೂ ನಾನು ಏನು ಮಾಡಿದೆ, ಆಪರೇಷನ್ಸನ್ನು ಉಲ್ಟಾ ಮಾಡಿದೆ. ಮೊದಲು ಹಿಂಗೋಗಿ ಹಿಂಗೋಗಿ ಹಿಂಗೆ ಬಂದೆ, ಈಗ ಹಿಂಗೋಗಿ ಹಿಂಗೋಗಿ ಹಿಂಗೆ ಬರ್ತೀನಿ. ಅಂದರೆ ವೆನ್ ಐ ರಿವರ್ಸ್ ದಿ ಆಪರೇಷನ್ ಐ won't get back the theta value. That means theta does not obey vector addition. That is why theta is a scalar quantity. I hope you understood. But I tell you dear students, this type of examples nobody gives. ನೀವು ಯಾವ ಬುಕ್ಕಲ್ಲಿ ಓದಿ ಸಿಕ್ಕೋದಿಲ್ಲ, ಎಸ್ಪೆಷಲಿ ಕೆಲವೊಂದು ಬುಕ್ಸಲ್ಲಿ ಸಿಗುತ್ತೆ. ಬಟ್ ವಿತೌಟ್ ಎನಿ ಪ್ರಿಜುಡಿಸ್ ಐ ಟೆಲ್ ಯು, ಯು ಗೆಟ್ ಆಲ್ ದೀಸ್ ಇನ್ಫಾರ್ಮೇಷನ್ಸ್ ಇನ್ ರಜನಿಕಾಂತ್ ಹಾಲಿಡೇ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯವಾದರೆ ರಜನಿಕಾಂತ್ ಹಾಲಿಡೇ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆ ಬುಕ್ಕಲ್ಲಿ ಬರೋಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ, ಆ ಬುಕ್ಕನ್ನು ಚೆನ್ನಾಗಿ ಓದಿ. ನಿಮ್ಮ ಟೀಚರ್ಸ್ ಹತ್ರ ಏನಾದ್ರು ಡೌಟ್ಸ್ ಬಂದರೆ ಟೀಚರ್ಸ್ ಹತ್ರನೂ ಕೇಳಿ, ಆಯಿತಾ. ಸೊ ಇದು ಇನ್ನೊಂದು ಪ್ಯಾರಾಮೀಟರ್, ಏನು, ವೆದರ್ ಒಮೆಗಾ ಈ ಸ್ಕೇಲಾರ್ ಆರ್ ವೆಕ್ಟರ್, ಥೀಟಾ ಈ ಸ್ಕೇಲಾರ್ ಆರ್ ವೆಕ್ಟರ್. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಆಂಗ್ಯುಲರ್ ಆಕ್ಸಲರೇಷನ್. ಅದು ಸ್ಕೇಲಾರ ವೆಕ್ಟರ, ಅದು ವೆಕ್ಟರೇನೆ, ಬಟ್ ಅದರ ಡೆಫಿನೇಷನನ್ನು ಹೇಳಿ ಆಮೇಲೆ ಅಲ್ಲಿಗೆ ಬರ್ತೀನಿ, ಅದನ್ನು ಹೇಳ್ಬಿಟ್ಟು ಆಮೇಲೆ ಅಲ್ಲಿಗೆ ಬರ್ತೀನಿ. ಅರ್ಥ ಆಯ್ತಾ? ಈಗ ಕಮ್ ಬ್ಯಾಕ್. ಈಗ ನಾನು ಅವಾಗಲೇ ಏನು ಹೇಳಿದೆ, ಈ ಒಮೆಗಾಗೂ ವಿಗೂ ಏನಾದ್ರು ಕನೆಕ್ಷನ್ ಇದೆಯಾ ಅಂತ. ಎಸ್ ಸರ್ ಇದೆ. ಅಗೇನ್ ಐ ಡ್ರಾ ದಿಸ್ ಡಯಾಗ್ರಾಮ್, ಆಯಿತಾ. ಸೊ ಇದು ಆಕ್ಸಿಸ್ ಆಫ್ ರೊಟೇಷನ್, ಇವಾಗೆಲ್ಲ ನಮಗೆ ಫೆಮಿಲಿಯರ್ ಆಗಿ ಹೋಗ್ಬಿಟ್ಟು. ಈಗ ಇಲ್ಲೊಂದು ಪಾಯಿಂಟ್ ಇದೆ ಎ ಅಂತ, ಇದನ್ನೇನಂತ ಕರಿತೀವಿ ಹೇಳಿ? ಎಸ್, ಇಟ್ ಈಸ್ ನಥಿಂಗ್ ಬಟ್ ರೇಡಿಯಸ್ ವೆಕ್ಟರ್. ಆಫ್ಟರ್ t seconds ಇಟ್ ಗೋಸ್ ಟು a ಡ್ಯಾಶ್ ಪೊಸಿಷನ್. ಸೊ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್, ಆಯಿತಾ. ಓ ಎ ಡ್ಯಾಶ್. ಈಗ ಎ ಡ್ಯಾಶ್ ಬಂದ್ಬಿಟ್ಟು ಆರ್ಕ್ ಲೆಂತ್, ಅದು ಆರ್ಕ್ ಇದ್ದಂಗೆ, ಅದೊಂಥರ ಆರ್ಕ್ ಥರ ಇಲ್ವಾ, ಹೀಗೆ ಆರ್ಕ್ ಥರ ಇಲ್ವಾ. ಇದನ್ನು ನಾನು ಫಸ್ಟ್ ಚಾಪ್ಟ್ರಲ್ಲಿ ಕೂಡ ಹೇಳಿದ್ದೀನಿ, ಆರ್ಕ್ ಲೆಂತ್. ದಿಸ್ ಈಸ್ ಥೀಟಾ, ಆಯ್ತಾ. ಆರ್ ಎಸ್ ಥೀಟಾ ಮಧ್ಯೆ ಕನೆಕ್ಷನ್ ಇದೆಯಲ್ವಾ, ಆರ್ ಎಸ್ ಥೀಟಾ ಮಧ್ಯೆ ಏನು ಕನೆಕ್ಷನ್ ಇದೆ? ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್, ಅರ್ಥ ಆಯಿತು. ಈಗ ಎರಡೂ ಕಡೆ ಡಿಫ್ರೆನ್ಶಿಯೇಟ್ ಮಾಡಿ, ಅಂದರೆ ಸ್ಮಾಲ್ ವೇರಿಯೇಷನ್ ಇನ್ ದ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಡೆಲ್ಟಾ ಎಸ್ divided by delta t, ಅಂದರೆ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಸ್ಮಾಲ್ ಇಂಟರ್ವೆಲ್ ಆಫ್ ಟೈಮ್, ದಟ್ ಈಸ್ ಈಕ್ವಲ್ ಟು ಆರ್ ಚೇಂಜ್ ಆಗಲ್ಲ. ಯಾಕೆ ಅಂದರೆ ಅದು ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ, ನೀವು ಯಾವ ಜಾಗ ತಗೊಂಡ್ರು ಆರ್ ಅಷ್ಟೇ ಇರುತ್ತೆ, ಆರ್ ಚೇಂಜ್ ಆಗಲ್ಲ. ಚೇಂಜ್ ಆಗೋದೇನು? ಥೀಟಾ. ಮೊದಲು ಇಷ್ಟಿತ್ತು, ಆಮೇಲೆ ಇಷ್ಟಾಯಿತು, ಹಾಗೆ ಮುಂದಕ್ಕೆ ಬಂತು. ಸೊ ದೇರ್ಫೋರ್ ಐ ರೈಟ್ ದಿಸ್ ಆಸ್ ಡೆಲ್ಟಾ ಥೀಟಾ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಇವಾಗ ನಿಮಗೆ ಗೊತ್ತಾಯ್ತಿದೆ ಏನು ಅಂತ. ದಿಸ್ ಈಸ್ ನಥಿಂಗ್ ಬಟ್ ಲೀನಿಯರ್ ವೆಲಾಸಿಟಿ, ಡಿ ಎಸ್ ಬೈ ಡಿ ಟಿ ಥರ is equal to r into this is nothing but what? This is nothing but angular velocity, omega. So v is equal to r omega. This is the relation between linear velocity and angular velocity. So according to this equation, angular velocity, of course angular velocity ಎಲ್ಲ ಸೇಮ್ ಏನೇ, ಎಲ್ಲ ಪಾರ್ಟ್ಗೂ ಸೇಮ್, ಇಲ್ಲಿರ್ಬೋದು ಎಲ್ಲಕ್ಕೂ ಸೇಮ್ ಏನೇ. That is why it is rigid body. But linear velocity is not same. Linear velocity is large when r is more, small when r is less. ಯಾವಾಗ r ಜಾಸ್ತಿ ಇರುತ್ತೆ, is the particle what you consider is somewhere here, this is r. When r is small, when you consider particle very close to the circle. So ಈ ಡಿಸ್ಕಲ್ಲಿ ಅದೇ ಅಕ್ಕಿದ ಎಕ್ಸಾಂಪಲ್ ಕೊಟ್ಟನಲ್ಲ, ಈ ಆಕ್ಸಿಸ್ಗೆ ಹತ್ತಿರದಲ್ಲಿ ಒಂದು ರೈಸ್ ಗ್ರೈನ್ ಇದೆ, ದೂರದಲ್ಲಿ ಒಂದು ರೈಸ್ ಗ್ರೈನ್ ಇದೆ, ಆಯ್ತಾ. ಈಗ ಇದು ತಿರುಗಬೇಕಾದ್ರೆ ಎರಡೂ ಸರ್ಕ್ಯುಲರ್ ಪಾತಲ್ಲೇ ತಿರುಗ್ತವೆ, ಎರಡಕ್ಕೂ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇದೆ. ಪ್ಲೇಟನ್ನು ಸಡನ್ ಆಗಿ ನಿಲ್ಲಿಸಿದಾಗ ಯಾವ ಗ್ರೈನು ಜೋರಾಗಿ ಹೊರಗಡೆ ಬರುತ್ತೆ? ದಿಸ್ ಒನ್. ಯಾಕೆ? ಬಿಕಾಸ್ ಇಟ್ಸ್ ಆರ್ ಈಸ್ ಮೋರ್. ದಿಸ್ ಒನ್ ವಿಲ್ ನಾಟ್ ಕಮ್ ವಿತ್ ಸಚ್ ಎ ಹೈ ಸ್ಪೀಡ್, ಆಯ್ತಾ. ಈಗ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಆ ಮೆರಿ ಗೋ ರೌಂಡ್ ಅಂತ ಎಕ್ಸಾಂಪಲ್ ಕೊಟ್ಟನಲ್ಲ, ಮೆರಿ ಗೋ ರೌಂಡ್ ಅಲ್ಲಿ ಸರ್ಕಸಲ್ಲಿ ನೋಡಿರ್ತೀರಾ, ಅಥವಾ ಯಾವ್ದಾದ್ರು ವಿಡಿಯೋದಲ್ಲಿ ಸಿಕ್ಕರೆ ನೋಡಿ, ಅಥವಾ ಇದು ಫಿಲಿಮ್ಗಳಲ್ಲಿ ನೋಡಿರ್ಬೋದು. ಈ ಎಡ್ಜಲ್ಲಿರ್ತಾವಲ್ಲ ಕುದುರೆಗಳು, ಅಥವಾ ಯಾವ್ದಾದ್ರು ಹ್ಯಾಂಗ್ ಮಾಡಿರ್ತಾರಲ್ಲ, ಅದು ಅಲ್ಲಿ ಕೂತಿರೋ ಮಗು ತುಂಬ ಹೀಗೆ ಹೊರಗಡೆ ಬಂದಿರುತ್ತೆ, ಆಯಿತಾ. ಸೊ ಇದು ಮೆರಿಗೋ ರೌಂಡ್ನ ಪೋಲು, ಇದು ಡಿಸ್ಕ್ ಅಂದ್ಕೊಳ್ಳಿ, ಆಯಿತಾ. ಸೊ
ಈ ಎಡ್ಜಿಗೆ ಬರೋ ಹೀಗೆ ಹೋಗಿರ್ತವೆ, ದೂರಕ್ಕೆ ಹೊರಟು ಹೋಗ್ಬಿಟ್ಟಿರ್ತವೆ ಆಯಿತಾ. ಎಡ್ಜಲ್ಲಿರೋವು ಆಯಿತಾ ತುಂಬ ದೂರಕ್ಕೆ ಹೊರಟು, ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಮೋರ್ ಆ್ಯಂಗ್ಯುಲರ್ ಲೀನಿಯರ್ ವೆಲಾಸಿಟಿ, ದೇ ವಿಲ್ ಬಿ ಹ್ಯಾವಿಂಗ್ ಮೋರ್ ಲೀನಿಯರ್ ವೆಲಾಸಿಟಿ. ಸೊ ಅದೇ ನೀವು ಪಾರ್ಕಲ್ಲಿ ಇರುತ್ತಲ್ಲ, ಪಾರ್ಕಲ್ಲಿ ಡಿಸ್ಕಲ್ಲಿ ಇಲ್ಲಿ ನಿಂತ್ಕೊಂಡು ನೀವು ಜಂಪ್ ಮಾಡಿ, ಇಲ್ಲಿ ನಿಂತ್ಕೊಂಡು ನೀವು ಜಂಪ್ ಮಾಡಿ, ಇಲ್ಲಿಂದ ನಿಂತ್ಕೊಂಡು ಜಂಪ್ ಮಾಡಿದಾಗ ನೀವು ತುಂಬ ಫಾಸ್ಟಾಗಿ ಮುಂದಕ್ಕೆ ಹೋಗ್ತೀರಾ. ಇಲ್ಲಿ ನಿಂತ್ಕೊಂಡು ಜಂಪ್ ಮಾಡಿದರೆ ಅಷ್ಟೊಂದು ಫಾಸ್ಟಾಗಿ ಮುಂದಕ್ಕೆ ಹೋಗೋದಿಲ್ಲ ಆಯಿತಾ. ಸೊ ಇವೆಲ್ಲ ಟ್ರೈ ಮಾಡಬೇಡಿ, ಸುಮ್ಮನೆ ಪಿಕ್ಚರೈಸ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ಲೀನಿಯರ್ ವೆಲಾಸಿಟಿ ರಿಲೇಷನ್. ಅರ್ಥ ಆಯ್ತಾ. ನಾನು ಇವಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಗೆಸ್ ಮಾಡಿ. ಈಗ ಅರ್ತ್ ತಿರುಗ್ತಾ ಇದೆ, ಅರ್ತ್ ಮೇಲೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಜನಗಳು ಅಕ್ಕಿ ಕಾಳು ಥರ, ರೈಸ್ ಗ್ರೈನ್ಸ್ ಥರ ನಾವೆಲ್ಲ ಭೂಮಿ ಮೇಲೆ ಇದ್ದೀವಿ. ಈಗ ಸಡನ್ನಾಗಿ ಅರ್ತ್ ತಿರುಗೋದನ್ನು ನಿಲ್ಲಿಸಿದ್ರೆ ಏನಾಗುತ್ತೆ? ಸುಮ್ಮನೆ ಗೆಸ್ ಮಾಡಿ. ಏನಾಗುತ್ತೆ ಗೊತ್ತಾ? ಆ ಅಕ್ಕಿ ಕಾಳು ಥರ ನಾವು ಕೂಡ ವಿ ವಿಲ್ ಬಿ ಥ್ರೋನ್ ಔಟ್ ಆಫ್ ದಿ ಅರ್ತ್ ಇನ್ ಟು ದ ಸ್ಪೇಸ್. ಭೂಮಿ ಏನಾದರೂ ತಿರುಗೋದನ್ನು ನಿಲ್ಲಿಸಿಬಿಟ್ರೆ ನಾವೆಲ್ಲ ಏನಾಗ್ತೀವಿ? ಆ ಅರ್ತಿಂದ ಒನ್ಸ್ ಫಾರ್ ಆಲ್ ವಿ ವಿಲ್ ಬಿ ಥ್ರೋನ್ ಔಟ್. ಸರ್ ಹಾಗಾದರೆ ಯಾರು ಜಾಸ್ತಿ ಫಾಸ್ಟಾಗಿ ಹೋಗ್ತಾರೆ ಸರ್? ಇಂಡಿಯಾದಲ್ಲಿರೋರು ಫಾಸ್ಟಾಗಿ ಹೋಗ್ತಾರಾ, ಅಮೇರಿಕಾದಲ್ಲಿರೋರು ಫಾಸ್ಟಾಗಿ ಹೋಗ್ತಾರಾ, ಅಥವಾ ಇಂಡಿಯಾದಲ್ಲೇ ಕರ್ನಾಟಕದಲ್ಲಿರೋರು ಫಾಸ್ಟಾಗಿ ಹೋಗ್ತಾರಾ, ಅಥವಾ ಕರ್ನಾಟಕದಲ್ಲೇ ಮಂಗಳೂರಲ್ಲಿರೋರು ಫಾಸ್ಟಾಗಿ ಹೋಗ್ತಾರಾ, ಬೆಂಗಳೂರಲ್ಲಿರೋರು ಫಾಸ್ಟಾಗಿ ಹೋಗ್ತಾರ ಅಂತ ಕೇಳ್ಬೋದು. ಆನ್ಸರ್ ಬಂದು ಎಲ್ಲರೂ ಕೂಡ ಒಂದೇ ಸ್ಪೀಡಲ್ಲಿ ಹೊರಗಡೆ ಹೋಗ್ತಾರೆ. ಯಾಕೆ ಸರ್? ಯಾಕೆ ಅಂದರೆ ಅರ್ತ್ ಈಸ್ ರೊಟೇಟಿಂಗ್ ಅಬೌಟ್ ದಿ ಆಕ್ಸಿಸ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಆಯಿತಾ, ಒಂದು ಫುಟ್ಬಾಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೆಂಟರಲ್ಲಿದೆ ಅದು ಆಕ್ಸಿಸ್ ಆಫ್ ರೊಟೇಷನ್. ಸೊ ನಾವೆಲ್ಲ ಇರೋದು ಸರ್ಫೇಸಿನ ಮೇಲೆ. ಸೊ ಸರ್ಫೇಸು ಎಲ್ಲ ಆ್ಯಂಗಲ್, ಎಲ್ಲ ಡೈರೆಕ್ಷನಲ್ಲಿಂದನೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿದೆ. ಹಂಗಾಗಿ ನಾವೆಲ್ಲರೂ ಕೂಡ ಸೇಮ್ ರೇಡಿಯಲ್ ಡಿಸ್ಟೆನ್ಸಲ್ಲಿದ್ದೀವಿ. ಆಲ್ ಆಫ್ ಅಸ್ ಆರ್ ಹ್ಯಾವಿಂಗ್ ಸೇಮ್ ರೇಡಿಯಲ್ ಡಿಸ್ಟೆನ್ಸ್. ಸೊ ಆಲ್ ಆಫ್ ಅಸ್ ವಿಲ್ ಬಿ ಥ್ರೋನ್ ಔಟ್ ವಿತ್ ದ ಸೇಮ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಆಯಿತಾ. ಆಫ್ಕೋರ್ಸ್ ಬಿಡಿ, ಅತ್ತೇನು ನಿಲ್ಲೋದಿಲ್ಲ, ನಾವು ಯಾರು ಹೊರಗಡೆನೂ ಹೋಗೋದಿಲ್ಲ. ಇವೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ. ಸೊ ಈ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೇರಿಯಬಲ್ ಕ್ವಾಂಟಿಟಿ. ಆಂಗ್ಯುಲರ್ ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್ ಕ್ವಾಂಟಿಟಿ. ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ವೇರಿಯಬಲ್ ಅಂತ ಹೇಳಿದ್ನಲ್ಲ, ಎರಡು ಥರ ವೇರಿಯಬಲ್. ಮತ್ತೊಮ್ಮೆ ಬರಿತೀನಿ ನೋಡಿ. ಸೇಮ್ ಡಿಸ್ಕ್ ಇದು ಆಕ್ಸಿಸ್ ಆಯಿತಾ. ಈ ಪಾರ್ಟಿಕಲನ್ನು ತಗೊಂಡ್ರೆ ಈ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ. ಇಲ್ಲಿದ್ದಾಗ ದಿಸ್ ಇಸ್ ದ ಡೈರೆಕ್ಷನ್, ಇಲ್ಲಿಗೆ ಬಂದಾಗ ದಿಸ್ ಇಸ್ ದ ಡೈರೆಕ್ಷನ್. ಸೊ ಡೈರೆಕ್ಷನ್ ಚೇಂಜ್ ಆಯ್ತಲ್ವಾ, ಆ ಥರ ವೇರಿಯಬಲ್. ಅದೇ ಇನ್ನೊಂದು ಪಾರ್ಟಿಕಲನ್ನು ತಗೋತೀನಿ, ಇಟ್ ಈಸ್ ಗೋಯಿಂಗ್ ಇನ್ ದಿಸ್ circular path, so it's obviously its r is more, therefore its v is more. Let me call this as vb, let me call this as va. Again it will be having tangent like this, some area tangent like this. So what I mean to say, tangential velocity is different for different particles, different for different positions. I hope you got it. Different for different particles, different for different positions. Angular velocity, no, it is same for all the particles, all the positions. ನೀನು ಎಲ್ಲಿ ಬೇಕಾದ್ರೂ ತಗೋ ಒಮೆಗಾ ಸೇಮ್ ಇರುತ್ತೆ, ಎಲ್ಲಿ ಬೇಕಾದ್ರೂ ತಗೋ ಒಮೆಗಾ ಸೇಮ್ ಇರುತ್ತೆ. ಅದಕ್ಕೋಸ್ಕರನೇ ಅದು ಸರ್ಕ್ಯುಲರ್ ಪಾತಲ್ಲಿ ಹೋಗಲಿಕ್ಕೆ ಸಾಧ್ಯ ಆಯಿತಾ. ಸೊ ಒಂದು ಸರ್ಕ್ಯುಲರ್ ಪಾತಲ್ಲಿ ಹೋಗಬೇಕು ಅಂದರೆ ಎಲ್ಲ ಜಾಗದಲ್ಲೂ ಅದು ಸರ್ಕಲ್ಲೇ ಇರಬೇಕು. ಯಾವುದೋ ಒಂದು ಜಾಗದಲ್ಲಿ ಸರ್ಕ್ಯುಲರ್ ಇದೆ, ಇನ್ನೊಂದು ಜಾಗದಲ್ಲಿ ಈ ಥರ ಎಲಿಪ್ಟಿಕಲ್ ಇದೆ, ಹಿಂಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಂಗಾಯ್ತು ಅಂದರೆ ಇಟ್ ಈಸ್ ನಾಟ್ ಎ ರಿಜಿಡ್ ಬಾಡಿ. ಹಂಗಾಯ್ತು ಅಂದರೆ ಒಮೆಗಾ ಈಸ್ ನಾಟ್ ಕಾನ್ಸ್ಟೆಂಟ್ ಅಂತ ಅರ್ಥ ಆಗ್ತಿದೆಯಲ್ವಾ. ಸೊ ಲೀನಿಯರ್ ವೆಲಾಸಿಟಿ ಈಸ್ ವೇರಿಯಬಲ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್, ಫ್ರಮ್ ಪ್ಲೇಸ್ ಟು ಪ್ಲೇಸ್, ಫ್ರಮ್ ಪಾರ್ಟಿಕಲ್ to particle. So much about linear velocity, angular velocity and connection between them, whether omega is scalar, theta is scalar or vector, what might be the reason, all these things. So isti heli admele now we shall move on to what is called center of mass ಬಗ್ಗೆ next video dalli explain ಮಾಡ್ತೀನಿ. I will stop here. Thank you very much.